ಮುಖ ತುಂಬ ಹಳೆ ಬಂಗು, ಒಂದು ಚೂರು ಅವ್ರಿಗೆ ಕ್ಲಿಯರ್ ಸ್ಕಿನ್ ಇರಲಿಲ್ಲ ನಮ್ಮ ಸಬ್ಸ್ಕ್ರೈಬರ್ಗೆ. ಅಂಥವ್ರ ಪಿಗ್ಮೆಂಟೇಷನ್ ಸಂಪೂರ್ಣವಾಗಿ ವಾಸಿಯಾಗಿರೋದು ಇವತ್ತಿನ ವೀಡಿಯೋಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಕೇವಲ ಎರಡು ವಸ್ತು. ಸೊ ಅದು ಜಾದು ಮಾಡೋ ವಸ್ತು ವಿತ್ ಪ್ರೂವನ್ ಥಿಯರಿ. ಸೊ ಎಷ್ಟು ವರ್ಷದ ಹಳೆ ಬಂಗು, ಅದು ಹೊಲದಲ್ಲಿ ಕೆಲಸ ಮಾಡ್ತಿದ್ದ ನಮ್ಮ ಸಬ್ಸ್ಕ್ರೈಬರ್ಗೆ ನಾನು ಹೇಳಿಕೊಟ್ಟ ಅದ್ಭುತವಾದ ರೆಮಿಡಿಯಿಂದ ಅವ್ರ ಪಿಗ್ಮೆಂಟೇಷನ್ ವಾಸಿಯಾಗಿದೆ. ಯಾವ ರೀತಿ ಅಂತ ಇವತ್ತಿನ ವೀಡಿಯೋಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ವಿತ್ ಲೈವ್ ಪ್ರೂಫ್ ನನ್ನ ಮುಖದ ಮೇಲೂ ಅಪ್ಲೈ ಮಾಡಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಇಟ್ ಕ್ಯಾನ್ ಕ್ರಿಯೇಟ್ ಮ್ಯಾಜಿಕ್. ಯಾವಾಗ ಅಂದರೆ ನಿಮಗೆ ಆ ವಸ್ತು ಆಗಿಬರಬೇಕು. ನಾನು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಹೇಳ್ತಿಲ್ಲ. ಜಸ್ಟ್ 2-3 ರೂಪಾಯಲ್ಲಿ ಈ ರೆಮಿಡಿ ಆಗೋಗುತ್ತೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಮುಖ ತುಂಬ ಪಿಗ್ಮೆಂಟೇಷನ್ನ ವಾಸಿ ಮಾಡಿಕೊಂಡ, ಅದು ಪ್ರತಿದಿನ ಹೊಲದಲ್ಲಿ ಕೆಲಸ ಮಾಡ್ತಿದ್ದೆ ನಮ್ಮ ಸಬ್ಸ್ಕ್ರೈಬರ್. ಫುಲ್ ಫೇಸ್ ಪಿಗ್ಮೆಂಟೇಷನ್ ಕ್ಲಿಯರ್ ಆಗಿರೋ ವಿಷಯನ, ಅವ್ರ ಇನ್ಫಾರ್ಮೇಷನ್ನ ಕಮ್ಯುನಿಟಿ ಪೋಸ್ಟ್ ಹಾಕಿದ್ದೀನಿ. ಒಂದ್ಸಲ ನೋಡ್ಕೊಂಬಂದ್ಬಿಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋಗೆ ಹೋಗೋಣ. ಮುಖ ತುಂಬ ಬಂಗಿದ್ದು ವರ್ಷಾನುಗಟ್ಲೆಯಿಂದ ಅದರದ್ದು ಏನಂತೀವಿ ಪಿಗ್ಮೆಂಟೇಷನ್ ಡೀಪ್ ಇನ್ಸೈಡ್ ಸ್ಕಾರ್ ಹೋಗಿದ್ದ ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಗೆ ಸ್ಫಟಿಕಾ ಕಲ್ಲಿಂದ ವಾಸಿಯಾಗಿದೆ. ಆಲೂಗೆಡ್ಡೆ ರಸ ಮತ್ತು ಸ್ಫಟಿಕಾ ಕಲ್ಲು. ಆಲೂಗೆಡ್ಡೆ ರಸ ಅಂದರೆ ಆ ಲಿಕ್ವಿಡ್ ಫಾರ್ಮುಲಾ, ಆ ಆಲೂ ಸ್ಟಾರ್ಚ್, ಇಟ್ಸ್ ಅ ವೆರಿ ಪವರ್ಫುಲ್ ರೆಮಿಡಿ. ಸೊ ಕೇವಲ 2 ವಸ್ತುಗಳಿಂದ ವರ್ಷಾನುಗಟ್ಲೆಯಿಂದ ಇದ್ದಿದ್ದು ಪಿಗ್ಮೆಂಟೇಷನ್ನ ವಾಸಿ ಮಾಡ್ಕೊಂಡಿರೋ ನಮ್ಮ ಸಬ್ಸ್ಕ್ರೈಬರ್ದು ರೆಮಿಡಿ ನನ್ನ ವೀಡಿಯೋಸೆಲ್ಲ ಇದೆ, ಆಯಿತಾ? ಅವ್ರದ್ದು ಇನ್ಫಾರ್ಮೇಷನು ಕಮ್ಯುನಿಟಿ ಪೋಸ್ಟಲ್ಲಿ ಹಾಕ್ತೀನಿ, ಒಂದ್ಸಲ ಚೆಕ್ ಮಾಡಿರಿ. ಏನು ಜಾದು ಮಾಡುತ್ತೆ ಈ ಕಲ್ಲು ಅಂದರೆ, ಇದ್ರ ಬೆಲೆ ಬರೀ 2 ರೂಪಾಯಿ ಅಷ್ಟೇ. ಸೋಷಿಯಲ್ ಮೀಡಿಯಾಲಿ ಇದಕ್ಕೆ ಪಾಪ್ಯುಲಾರಿಟಿ ಕೊಟ್ಟು 100 ರೂಪಾಯಿವರೆಗೂ ಹೇರಿಸಿದ್ದಾರೆ. ಬಟ್ 50 ರೂಪಾಯಿ ಅಂತ ಹೇಳಿ 2 ತೊಗೊಂಡ್ರೆ 100 ರೂಪಾಯಿ. ಸುಮಾರು ಜನಕ್ಕೆ ಇದು ಡೈರೆಕ್ಟ್ ಯೂಸ್ ಆಗೋಲ್ಲ. ಅಂದರೆ ಇವಾಗ ಕಸ್ತೂರಿ ಅರಿಶಿನ ಡೈರೆಕ್ಟಾಗಿ ಸುಮಾರು ಜನಕ್ಕೆ ಆಗೋಲ್ಲ. ಬಟ್ ದ ಆಲ್ಟರ್ನೇಟಿವ್ ಪಾರ್ಟ್ ಆಫ್ ಇಟ್ ಇಸ್ ಅಂದರೆ ಶುದ್ಧೀಕರಣ ಮಾಡಿದ ಕಸ್ತೂರಿ ಅರಿಶಿನ ಆಗುತ್ತೆ. ಅದೇ ಥರ 90% ಜನಕ್ಕೆ ಇದಾದರೆ ಇನ್ನು 10% ಜನಕ್ಕೆ ಇದಾಗಲ್ಲ. ಆವಾಗ ಅವರು ಶುದ್ಧೀಕರಣ ಮಾಡಬೇಕು. ಐರನ್ ತವದಲ್ಲಿ 1000 ಸಲ ನಾನು ವೀಡಿಯೋ ಶೇರ್ ಮಾಡಿದ್ದೀನಿ. ಸುಮಾರು ಜನ ತೊಗೊಂಡಿದ್ದಾರೆ ಶುದ್ಧೀಕರಣದು. ನಮ್ಮ ರಾಧಾ ಮ್ಯಾಮ್ ಆಗಿರ್ಬೋದು, ನಾಗ್ಪುರವರು, ನಮ್ಮ ಅನಿತಾ ಮ್ಯಾಮ್ ಕೋಲಾರವರು, ನಮ್ಮ ಭವಾನಿ ಮ್ಯಾಮ್ ಮೈಸೂರವರು, ಸುಮಾರು ಜನ ತೊಗೊಂಡಿದ್ದಾರೆ ನನ್ನ ಹತ್ರ ಶುದ್ಧೀಕರಣ ಪೌಡರ್ಸ್ದೇನೆ. ಆಯಿತಾ? ಆಗಲ್ಲ ಹೇಮಾ, ನಮ್ಮ ಕೈಲಿ ಮಾಡ್ಕೊಳಕ್ಕೆ ಬರಲ್ಲ ಅಂತ ಇದನ್ನು ಕ್ಲಿಯರ್ ಮಾಡಿದ್ದೀನಿ. ಮತ್ತು ಇದು ಜಾದು ಕೇವಲ 2 ವಸ್ತು. ಸೊ ಟೋಟಲ್ ಕಾಸ್ಟ್ ನೀವು ಲೆಕ್ಕ ಹಾಕಿದ್ರೆ ಇದೊಂದು 50 ರೂಪಾಯಿ. ಲಾಜಿಕಲಾಗಿ ಮಾತಾಡ್ತೀನಿ ನಾನು, ಯೂಟ್ಯೂಬ್ ಥರ ಮಾತಾಡಿದ್ರೆ 2 ರೂಪಾಯಿ ಹೇಳ್ಬೇಕಾಗತ್ತೆ. 2 ರೂಪಾಯಿಗೆ ಏನೂ ಸಿಗೋಲ್ಲ ಈ ಕಲ್ಲು. ಸೊ 50 ರೂಪಾಯಿ ಈ ಕಲ್ಲು ಆನ್ಲೈನಲ್ಲಿ. ಮತ್ತು ನಮ್ಮ ಆಲೂಗಡ್ಡೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ, ಆಯಿತಾ? ಅದ್ರದ್ದು ವಿತ್ ಪ್ರೂವನ್ ಥಿಯರಿ ವಾಸಿಯಾಗಿರೋದು ಪಿಗ್ಮೆಂಟೇಷನ್ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ಈ ಅದ್ಭುತವಾದ ಲೇಪನ ಇಲ್ಲಿ ನೋಡಿ. ಇವಾಗ ನಾನು ಆಲೂಗೆಡ್ಡೆ ಸ್ಟಾರ್ಚ್ ಯಾವ ಕಲರ್ ಇರುತ್ತೆ? ಬೆಳ್ಳಕ್ಕಿರುತ್ತೆ. ಆಲಮ್ ಬೆಳ್ಳಕ್ಕಿದೆ. ನನಗೆ ಸಿಕ್ಕಿರೋ ಕಲರ್ ನೋಡಿ. ಸಾರಿ ಫ್ರೆಂಡ್ಸ್, ಸ್ವಲ್ಪ ಡಿಸ್ಟರ್ಬೆನ್ಸಸ್ ಇದೆ, ಓಕೆನಾ? ಸೊ ಇದು ಯಾವ ರೀತಿ ಮಾಡಿದೆ, ಇಷ್ಟೇ 5 ನಿಮಿಷ ಇದನ್ನು ತೇಯಬೇಕು ಅಷ್ಟೇ ನಿಮ್ಮ ಕೆಲಸ, ಇನ್ನೇನು ಇಲ್ಲ. ಮುಖಾನ ಹಸಿ ಹಾಲು ಅಥವಾ ನಮ್ಮ ಮೂಲತಿಲಿ ವಾಶ್ ಮಾಡ್ಕೊಂಡಿರಿ. ರೆಮಿಡಿನ ಇಮಿಡಿಯೇಟಾಗಿ ಸ್ಟಾರ್ಟ್ ಮಾಡಿ. ಇದನ್ನು ಹಾಕ್ಕೊಂಡು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ, ಹಾಕ್ಕೊಂಡು ಆರಾಮಾಗಿ ಇರೋಂಥದ್ದಲ್ಲ ಇದು ವೆರಿ ಪವರ್ಫುಲ್. ಇಮಿಡಿಯೇಟಾಗಿ ಕೆಲಸ ಸ್ಟಾರ್ಟ್ ಮಾಡಿಬಿಡುತ್ತೆ, ಆಯಿತಾ? ಸೊ ಅದಕ್ಕೇನು ಸೈಡ್ ಎಫೆಕ್ಟ್ಸ್ ಆಗಬಾರ್ದು ಅಂತ ಕೆಲವೊಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಹೇಳ್ಕೊಡ್ತೀನಿ. ವಿಡಿಯೋ ಮಾಡ್ತಾ ಹೇಳ್ಕೊಡ್ತೀನಿ ಯಾವ ರೀತಿ ಮಾಡಿದೆ ಈ ಅದ್ಭುತವಾದ ಲೇಪನ ಅಂತ. ಒಂದು ಸಲ ನೋಡ್ಕೊಂಡು ನೋಡಿ. ಯೆಲ್ಲೋ ಕಲರ್ ಇದೆ, ನಾನು ತೆಗೆದಿದ್ದು ವೈಟ್ ಆ್ಯಂಡ್ ವೈಟ್ ಯೆಲ್ಲೋ ಬಂದಿದೆ, ಓಕೆನಾ? ಹೋಗೋಣ ಒಂದು ಯಾವ ರೀತಿ ಮಾಡಿದೆ ಅಂತ ಒಂದು ಸಲ ನೋಡ್ಕೊಂಡ್ಬಂದ್ಬಿಡಿ. ಆಲೂಗೆಡ್ಡೆ ತೊಗೊಂಡಿದ್ದೀನಿ, ಇದನ್ನು ತುರ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ದಪ್ಪ ಆಲೂಗೆಡ್ಡೆನೇ ತೊಗೊಳ್ಳಿ, ಓಕೆ? ಮಿಕ್ಸಿಗೆ ಬೇಕಾದ್ರೂ ಹಾಕ್ಕೊಳ್ಳಿ ಅಥವಾ ಈ ಥರ ತುರ್ಕೊಳ್ಳಿ. ಇದರಲ್ಲಿ 2 ಕಂಡೀಷನು: ಆಲೂಗೆಡ್ಡೆ ಕೊಳ್ತಿರಬಾರ್ದು ಮತ್ತು ಹಸಿರು ಕಲರ್ ಇರಬಾರ್ದು, ಯಾವುದೇ ರೀತಿಯಾದ ಮೊಳಕೆ ಇರಬಾರ್ದು ಆಲೂಗೆಡ್ಡೆ ಮೇಲೆ ಅಂತ ಆಲೂಗೆಡ್ಡೆ ತಗೊಳ್ಳಿ. ಯಾಕಂದರೆ ನಾವು ಪಿಗ್ಮೆಂಟೇಷನ್ ಟ್ರೀಟ್ಮೆಂಟ್ ಏನೇ ಮಾಡ್ತಿದ್ರು, ಪದಾರ್ಥಗಳನ್ನ ನಾವೇನು ಯೂಸ್ ಮಾಡ್ತಿದ್ವಿ ಪ್ರಾಡಕ್ಟ್ಸು, ಇಟ್ ಶುಡ್ ಬಿ ಕ್ಲೀನ್, ಆಯಿತಾ? ಇದನ್ನು ತುರ್ಕೊಂಬಿಡ್ತೀನಿ ಒಂದು ಆಲೂಗೆಡ್ಡೆನ. ಇಲ್ಲಿ ನನಗೆ ಆಲೂಗೆಡ್ಡೆ ಸ್ಟಾರ್ಚ್ ಬೇಕು, ಅದರಿಂದ ನಾನು ಇದನ್ನು ಜ್ಯೂಸ್ ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ. ಓಕೆ, ಸುಮಾರು 1 ಚಮಚದಷ್ಟು ಬರುತ್ತಿದ್ದು ಫುಲ್ಲು ಎಕ್ಸ್ಟ್ರಾಕ್ಟ್ ಮಾಡ್ಕೋತೀನಿ ಜ್ಯೂಸನ್ನ. ಸೊ ಅದರಿಂದ ಹಸಿರು ಕಲರ್ ಆಗಿರೋದು, ಮೊಳಕೆ ಬಂದಿರೋದು ತೊಗೋಬಾರ್ದು. ನಾವು ಅದನ್ನು ಫೇಸ್ಗೆ ಯೂಸ್ ಮಾಡ್ತೀವಲ್ವ. ಸೊ ಇದು ಒಂದು 5 ನಿಮಿಷ ರೆಸ್ಟ್ ಆಗಲಿ, ಆಮೇಲೆ ನೆಕ್ಸ್ಟ್ ರೆಮಿಡಿ ಹೇಳ್ತೀನಿ. ಈಗ ಒಂದು 10 ಮಿನಿಟ್ಸ್ ಇದನ್ನು ರೆಸ್ಟ್ ಮಾಡೋಕ್ಕೆ ಬಿಟ್ಟಿದೆ. ಈಗ ಜ್ಯೂಸ್ ಮಾತ್ರ ತಗೋತೀನಿ, ಓಕೆ? ಜ್ಯೂಸ್ ತಗೊಂಡು ಇಲ್ಲಿ ನಮಗೆ ಇದೇ ನೋಡಿ ಸ್ಟಾರ್ಚು ಕಾಣ್ತಿದೆಯಾ? ಇದನ್ನು ಏನು ಮಾಡಬೇಕು ಅಂತ ಹೇಳ್ತೀನಿ ಇವಾಗ. ಇದೇ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಇಂಪಾರ್ಟೆಂಟ್.
ನೋಡಿ ಒಂದು ಅರ್ಧ ಚಮಚ, ಅದಕ್ಕೆ ಹೇಳಿದ್ದು ನಾನು ಸ್ವಲ್ಪ ದಪ್ಪ ಆಲೂಗೆಡ್ಡೆ ತಗೊಳ್ಳಿ ಅಂತ. ನೋಡಿ ಇದು ಆಲಮ್. ಇದನ್ನು ಇವಾಗ ನಾನು ರೆಮಿಡಿ ಮಾಡೋಕ್ಕೆ ಮುಂಚೆ ದಯವಿಟ್ಟು ಈ ಕಲರ್ ನೋಡ್ಕೊಳ್ಳಿ ಯಾವ ರೀತಿ ಇದೆ ಅಂತ. ವೈಟ್ ಕಲರ್, ಬಟ್ ಇಲ್ಲಿ ನನಗೆ ವೈಟ್ ಬರಲ್ಲ. ಇದನ್ನು 2 ರಿಂದ 3 ನಿಮಿಷ ಚೆನ್ನಾಗಿ ನೀವು ಇದ್ರ ಜೊತೆ ಆಲಮ್ ಜೊತೆ ಸ್ಫಟಿಕ ಕಲ್ಲು, ಫಿಟ್ಕರಿ, ಆಲಮ್, ಆಯಿತಾ, ಚೆನ್ನಾಗಿ ತೇಯಬೇಕು ಫ್ರೆಂಡ್ಸ್. ಇದೇ ನಿಮಗೆ ಸ್ವಲ್ಪ ಕಷ್ಟದ ರೆಮಿಡಿ. ನಮಗೆ ಸುಮಾರು ಒಂದು ಅರ್ಧದಿಂದ 3/4 ಚಮಚದಷ್ಟು ಪೇಸ್ಟ್ ಬರಬೇಕು. ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ತೇಯ್ಕೊಡೋಣ. ಓಕೆನಾ? ಕಲರ್ ಚೇಂಜ್ ಆಗಬೇಕು. ನಾನು ಫಸ್ಟ್ ನಿಮಗೆ ಕಲರ್ ಶೇರ್ ಮಾಡಿದ್ದೀನಲ್ವಾ, ಚೆನ್ನಾಗಿ ಇದನ್ನು ರಬ್ ಮಾಡಿ. ಇದರಲ್ಲಿ 2 ಆಪ್ಷನ್ ಹೇಳ್ಕೊಡ್ತೀನಿ ನಿಮಗೆ, ಆಯಿತಾ? ಈಗ ನೋಡಿ ಕಲರ್ ಚೇಂಜ್ ಆಗಿದೆ. 1 ನಿಮಿಷ ನಿಮ್ಮ ಜೊತೆ ಶೇರ್ ಮಾಡಿ ನೋಡಿ. ಈ ಕಲರ್ಗೂ ವ್ಯತ್ಯಾಸ ಕಾಣ್ತಿದೆಯಲ್ಲ ನಿಮಗೆ? ಇದು ಬಿಳಿ, ಇದು ಬೆಳ್ಳಕ್ಕಿಲ್ಲ, ಆಯಿತಾ? ಸೊ ಈಗ ಇದು ಹೀಗೆ ಇರಲಿ. ಒಂದು 5 ನಿಮಿಷ ಇದನ್ನು ರೆಸ್ಟ್ ಮಾಡೋಣ, ಕಲ್ ಮೇಲೆ ಇರಲಿ, ಆಯಿತಾ? ಏನೂ ಟಚ್ ಮಾಡಬೇಡಿ ಇದನ್ನು. ಟೈಮಲ್ಲಿ ನಾನು ನೋಡಿ ಇದು ಶೇರ್ ಮಾಡ್ತೀನಿ. ನಿರ್ಮಲ್ ಅವರ ಸುಮಾರು ಜನ ತೊಗೊಂಡಿದ್ದೀರಾ, ಆಯಿತಾ? ಕಾಂಬೋ ಇದು ಅಮೆಝಾನಲ್ಲಿ ಸಿಗುತ್ತೆ. ದಯವಿಟ್ಟು ಲಿಂಕ್ ಕೊಡು ಹೇಮಾ ಅನ್ಬೇಡಿ. ಯಾಗೋತಾ ಇದು ನಾನು ತೊಗೊಂಡು ಆಲ್ಮೋಸ್ಟ್ 4-5 ತಿಂಗಳ ಮೇಲೆ ಆಯಿತು. ಆ ಲಿಂಕ್ ಎಲ್ಲಿದೆ ಅಂತ ಗೊತ್ತಿಲ್ಲ, ಆಯಿತಾ? ನೀವು ಅಮೆಝಾನ್ಗೆ ಹೋಗ್ಬಿಟ್ಟು ಆ್ಯಪ್ನ ಓಪನ್ ಮಾಡಿಬಿಟ್ಟು ನಿರ್ಮಲ್ ಕಸ್ತೂರಿ ಅರಿಶಿನ ಅಂತ ಟೈಪ್ ಮಾಡಿ. ನೋಡಿ ಇದನ್ನೊಂದು ಸ್ಕ್ರೀನ್ಶಾಟ್ ತಗೊಳ್ಬೇಕು ಅಂದರೆ ನೋಡಿ, ತುಂಬ ಚೆನ್ನಾಗಿದೆ. ಆಲ್ಮೋಸ್ಟ್ 2 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ ರೀ. ಇದು ತುಂಬ ಚೆನ್ನಾಗಿದೆ, ಆಯಿತಾ? ನೋಡಿ ಇದನ್ನು ವೈಟಿಂದ ಸ್ವಲ್ಪ ಬ್ರೌನ್ ಆಯಿತು. ಈಗ ಯಾರ್ಯಾರು ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಇದ್ದೀರೋ ಈ ಸ್ಟೆಪ್ನ ಸ್ಕಿಪ್ ಮಾಡಿಬಿಡಿ. ಈ ಸ್ಟೆಪ್ಪು ಕಂಪ್ಲೀಟ್ ಸ್ಕಿಪ್ ಮಾಡಿ. ಯಾರ್ಯಾರು ಕಸ್ತೂರಿ ಅರಿಶಿನಕ್ಕೆ ಅಲರ್ಜಿ ಇದೆಯೋ. ಇವಾಗ ನೆಕ್ಸ್ಟ್ ಪ್ರಶ್ನೆ, ಹೇಮಾ ಹೆಂಗೆ ಗೊತ್ತಾಗೋದು ನಮ್ಗೆ ಅಲರ್ಜಿ ಇದೆಯೋ ಅಲ್ವಾ? ನೀವು ಪ್ಯಾಚ್ ಟೆಸ್ಟ್ ಮಾಡಬೇಕು ಅಲ್ವಾ? ನಾನು ಸೋಪ್ ತೊಗೊಳ್ಬೇಕು ಅಂದರೆ ನೀವು ಮುಲತಿ ಪೌಡ್ರ್ ಪ್ಯಾಚ್ ಟೆಸ್ಟ್ ಮಾಡಿದ್ದೀರ ತಾನೆ? ಓಕೆ, ಇಷ್ಟ ಆದರೆ ಸಾಕು. ಇದು ಅಮೃತ ಅಂತಲೇ ಹೇಳ್ಬೋದು. ನೋಡಿ 90% ಜನಕ್ಕೆ ಯಾವುದೂ ಅಲರ್ಜಿ ಇಲ್ಲ. ನಾನು ಈ ಬಟ್ಲಿಗೆ ಹಾಕ್ಕೊಳ್ತೀನಿ. ಆಮೇಲೆ ಇನ್ನೊಂದು ಹೇಳ್ತೀನಿ ರೀ, ಇನ್ನೊಂದು ವಿಷಯ ಶೇರ್ ಮಾಡ್ತೀನಿ. ಇವಾಗ ಇದನ್ನು ನಾನು ಉಪಯೋಗಿಸಿಲ್ಲ, ಇದನ್ನು ಉಪಯೋಗ್ಸೋಕೆ ಹೋಗಬೇಡಿ. ಇದೇ ನಮಗೆ ಬೇಕಾಗಿರೋದು ಮೇಯ್ನು, ಆಯಿತಾ? ನೋಡಿ ಯಾವ ರೀತಿ ಇದೆ ಲೇಪನ ನಮಗೆ ಬಂದಿರೋದು. ಇಲ್ಲಿ ನಮ್ಗೆ ಯಾವ ರೀತಿ ಇತ್ತು, ನೀರಿತ್ತು, ಆಯಿತಾ? ಇದಕ್ಕೂ ವ್ಯತ್ಯಾಸ ಗೊತ್ತಾಗುತ್ತಲ್ಲ. ಇವತ್ತಿನ ವೀಡಿಯೋಗೆ ಹೋಗೋಣ. ವೆಲ್ಕಮ್ ಟು ಹೇಮಾ ನಾಗರಾಜ್ ವ್ಲಾಗ್ಸ್. ನಾನು ಹೇಮಾ. ವಾಟ್ಸಪ್ದು ಲಿಂಕ್ ಇದು ಹಾಕ್ತೀನಿ, ನಂಬರ್ ಹಾಕ್ತೀನಿ. ಓಕೆ, ಮುಖನ ಮುಲತಿ ಹಸಿ ಹಾಲು ಕಡಲೆ ಹಿಟ್ಟಲ್ಲಿ ವಾಶ್ ಮಾಡ್ಕೊಂಡಿರಿ. ಸಾರಿ ಹೊರಗಡೆ ಸೌಂಡ್ ಇದೆ ಫ್ರೆಂಡ್ಸ್. ಈಗ ಇದನ್ನು ಅಪ್ಲೈ ಮಾಡ್ಕೊಳ್ಬೇಕು. ಮುಖ ಕ್ಲೀನ್ ಮಾಡಿದೆ ಅಪ್ಲೈ ಮಾಡಿಬಿಡಿ. ಪ್ಯಾಚ್ ಜಸ್ಟ್ ನಿಮ್ಗೆ ಎಲ್ಲಿ ಬಂದಿದೆಯೋ ಅಲ್ಲಿ ಹಾಕ್ಕೊಳ್ಳಿ ಅಂತ ಹೇಳ್ತೀನಿ. ಬಟ್ ನಾನು ಫುಲ್ ಫೇಸ್ಗೆ ಹಾಕ್ಕೊಳ್ತಾ ಇದ್ದೀನಿ. ನೀಟಾಗಿ ಧಾರಾಳವಾಗಿ ಅಪ್ಲೈ ಮಾಡ್ಕೊಳ್ಳಿ. ಆಲೂಗೆಡ್ಡೆ, ಒಂದು ಪೂರ ಆಲೂಗೆಡ್ಡೆ, ಹಸಿರು ಕಲರ್ದು ಮೊಳಕೆ ಬಂದಿರೋ ತೊಗೋಬೇಡಿ. ವೆರಿ ಡೇಂಜರಸ್, ಅದು ಹೆಲ್ತ್ಗೂ ಒಳ್ಳೆಯದಲ್ಲ. ಹಸಿರುದು ಮೊಳಕೆ ಕಟ್ಟಿರೋದು. ಆಮೇಲೆ ಇದು ಸ್ಟೋರ್ ಮಾಡೋಕ್ಕಾಗಲ್ಲ. ಇಮಿಡಿಯೇಟ್ ಅಪ್ಲಿಕೇಶನ್. ನಾನು ಹೇಳಿದ್ದೀನಿ ಕಸ್ತೂರಿ ಅರಿಶಿನ ಯಾರಿಗೂ ಅಲರ್ಜಿನ ಸ್ಕಿಪ್ ಮಾಡಿ. ಹಣೆಗೆ ಹಾಕಿಲ್ಲ, ನಿಮ್ಗೆ ಡಿಫ್ರೆನ್ಸಸ್ ಕಾಡಲಿ ಅಂತಲೇ. ಓಕೆ, ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಇದ್ದರೆ ಲೆಟ್ ಮೀ ನೋ. ಹೊಸೊಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿ ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೈಪ್ ಮಾಡಿರಿ. ನೀವು ಹೈಪ್ ಮಾಡೋದ್ರಿಂದ ಜೋಬ್ ₹1 ಕತ್ರಿ ಬೀಳಲ್ಲ. ಹಂಗಂತ ಯೂಟ್ಯೂಬ್ ನನಗೂ ಏನೇನು ₹1 ಕೊಡೋಲ್ಲ, ಪಾಯಿಂಟ್ಸ್ ಕೊಡುತ್ತೆ. ಆ ಪಾಯಿಂಟ್ಸಲ್ಲೇ ನನಗೇನು ದುಡ್ಡು ಬರೋಲ್ಲ, ಎನ್ಕ್ಯಾಶ್ ಮಾಡ್ಕೊಳೋಕ್ಕಲ್ಲ ಪಾಯಿಂಟ್ಸ್ನ, ಆಯಿತಾ? ಏನೂ ಪರವಾಗಿಲ್ಲಪ್ಪ, ಈ ಚಾನಲಲ್ಲಿ ಒಂಚೂರು ಕರೆಕ್ಟಾಗಿದೆ ಅಂತ ಸ್ವಲ್ಪ ಪುಷ್ ಮಾಡ್ತಾರೆ ಅಷ್ಟೇ ಯೂಟ್ಯೂಬು. ಹೈಪ್ ಮಾಡಿ ದಯವಿಟ್ಟು. ಸುಮಾರು ಜನ ನೋಡ್ತೀರ. ನಾನು ನಿಜವಾಗ್ಲೂ ₹1 ಬರೋಲ್ಲ, ನಿಮಗೂ ₹1 ಕಟ್ಟಾಗಲ್ಲ, ಆಯಿತಾ? ಯೂಟ್ಯೂಬ್ ಹಂಗೆಲ್ಲ ಕಾಸು ಕೊಡಲ್ಲ ರೀ, ತುಂಬ ಕಷ್ಟಪಡಬೇಕಿಲ್ಲಿ. ಓಕೆನಾ? ಇದು ಸ್ವಲ್ಪ ಏನಂತೀವಿ, ಡ್ರೈ ಆಗಬಾರ್ದು.
6 ಮಿನಿಟ್ಸ್ ಟು 7 ಮಿನಿಟ್ಸ್ ಟೈಮರ್ ಆನ್ ಮಾಡ್ಕೊಳ್ಳಿ. 2 ವಿಷಯ ನೀವು ನೋಟ್ ಮಾಡ್ಕೊಳ್ಬೇಕು. ನೀವು ಪ್ಯಾಚ್ ಟೆಸ್ಟ್ ಮಾಡಿದೆ ಹಾಕ್ಕೊಂಡ್ರೆ ಉರಿ ನೆವೆ ಎಲ್ಲ ಸೈಡ್ ಎಫೆಕ್ಟ್ಸು. ಎರಡನೇದು, ನೀವು ಡ್ರೈ ಮಾಡೋಕ್ಕೆ ಬಿಟ್ಟರೆ ನಿಮಗೆ ರಿಂಕಲ್ ಸ್ಟಾರ್ಟ್ ಆಗುತ್ತೆ. ಆಲೂಗೆಡ್ಡೆ ಸ್ಟಾರ್ಚ್ ಸಾಮಾನ್ಯ ಅಲ್ಲ, ಅದು ವೆರಿ ಪವರ್ಫುಲ್, ಸೈಡ್ ಎಫೆಕ್ಟ್ಸ್ ಜಾಸ್ತಿ. ಸೊ ಈ ಚಿಕ್ಕ ಟಿಪ್ಸ್ ಹೇಳ್ತೀವಿ, ಫಾಲೋ ಮಾಡ್ಕೊಳ್ಳಿ ಆಯಿತಾ. ಸುಮಾರು ಜನದ್ದು ಏನಂತ ಹೇಳ್ಬೋದು, ನನ್ನ ಮುಲತಿ ಸಿರಮ್ದು ಕೇಳ್ತಾಯಿದ್ರು. ಎಟ್ಟಗೇನು ಎಲ್ಲರಿಗೂ ನಾಳೆ ಡಿಸ್ಪ್ಯಾಚ್ ಆಗೋಕ್ಕೆ 4 ಬಾಟ್ಲು ರೆಡಿ ಇದೆ. ಸದ್ಯಕ್ಕೆ ಇದು ರೆಡಿ ಇರೋದು ತೋರಿಸ್ತಾ ಇದ್ದೀನಿ, ಅದೆಲ್ಲ ಬಿಸಿಲಲ್ಲಿ ಇಟ್ಬಿಟ್ಟಿದ್ದೀನಿ. ಸೊ ನೋಡಿ, ಫ್ಯೂಷನ್ ಆಗಿ ಬಂದಿದೆ. ಓಕೆ, ನಾಳೆ ಯಾರ್ಯಾರು ಸಿರಮ್ ಕೇಳಿದಿರೋ ಅವ್ರಿಗೆಲ್ಲ ಡಿಸ್ಪ್ಯಾಚ್ ಆಗೋದು ಸಿರಮ್. ಸೊ ಇದೊಂದು 6 to 7 ಮಿನಿಟ್ಸ್ ಆರ್ 8 ಮಿನಿಟ್ಸ್ ನೋಡ್ಕೊಳ್ಳಿ. ನಿಮಗೆ ಎಳ್ದಂಗೆ ಆಗಬಾರ್ದು, ಅದು ಸ್ಟಾರ್ಟ್ ಆಗ್ತಿದೆ ಅಂದಾಗ ತೆಗೆದುಬಿಡ್ಬೇಕು. ಫ್ರೆಂಡ್ಸ್, ಈಗಾಗಲೇ ನೋಡಿ 6 ಮಿನಿಟ್ಸ್ಗೆ ನನಗೆ ಎಳ್ದಂಗೆ ಆಗ್ತಿದೆ. ಸೊ ಕ್ಲಾರಿಟಿ ಆಫ್ ಸ್ಕಿನ್ ಅಬ್ಸರ್ವ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟಾಗುತ್ತೋ ಅಷ್ಟು ಝೂಮ್ ಮಾಡಿ ವೀಡಿಯೋನ ಶೂಟ್ ಮಾಡ್ತಾಯಿದ್ದೀನಿ. ಆಲೂಗೆಡ್ಡೆ ರಸನ ಸ್ಟಾರ್ಚ್ನ ಯಾವುದೇ ಕಾರಣಕ್ಕೂ ಡ್ರೈ ಮಾಡೋಕ್ಕೆ ಬಿಡಬೇಡಿ. ಇನ್ನೊಂದು ಅರ್ಧ ನಿಮಿಷ 1 ನಿಮಿಷ ಮುಂಚಿತ ಆದರೂ ತೊಂದರೆ ಇಲ್ಲ ಆಯಿತಾ. ಡ್ರೈ ಮಾಡೋಕ್ಕೆ ಬಿಡಬೇಡಿ, ರಿಂಕಲ್ ಸ್ಟಾರ್ಟ್ ಆಗುತ್ತೆ ಆಯಿತಾ, ಡ್ರೈನೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಇದು ವೆರಿ ಪವರ್ಫುಲ್, ವೆರಿ ಎಫೆಕ್ಟಿವ್. ಚಾಲೆಂಜ್ ಮಾಡಿ ಹೇಳ್ತೀನಿ, ಮುಖಕ್ಕೆ ತುಂಬ ಬಂಗಿರೋರ್ಗೆ ವಾಸಿಯಾಗಿದೆ ಅಂದರೆ ಅಂತಿಂಥ ರೆಮಿಡಿ ಅಲ್ಲ, ಅದು ಕಮ್ಮಿ ಬಜೆಟಲ್ಲಿ ಅಲ್ವಾ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ನಾನು ಹಣೆಗೆ ಹಾಕಿಲ್ಲ, ಯಾಕಂದರೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಅಂತ. ಗೊತ್ತಾಗ್ತಿದೆಯಾ ನಿಮ್ಗೆ ಹಣೆಗೂ? ಸೊ ಇದನ್ನು ಕಲ್ಲು ತಂದು ಇಟ್ಕೊಂಡ್ಬಿಟ್ರೆ ನಿಮಗೆ ಹತ್ತತ್ರ ವರ್ಷ 2 ವರ್ಷ ಯೂಸ್ ಮಾಡ್ಬೋದು. ಈ ಕಲ್ಲು ಅಷ್ಟು ಬೇಗ ಕರಗಲ್ಲ. ನೀಟಾಗಿ ಒಂದ್ಸಲ ಫೇಸ್ ವಾಶ್ ಮಾಡ್ಕೊತೀನಿ. ಕ್ಲಾರಿಟಿ ಆಫ್ ಸ್ಕಿನ್ ನೋಡಿ, ಹೊರಗಡೆ ಸ್ವಲ್ಪ ಸೌಂಡ್ ಇದೆ, ಸಾರಿ ಫಾರ್ ದ ಡಿಸ್ಟರ್ಬೆನ್ಸ್. ಪಿಂಪಲ್ ಮಾರ್ಕ್ಸ್ ಸಹ ಹೋಗುತ್ತೆ ಇದರಲ್ಲಿ. ಶೈನಿಂಗ್ ಕೇಳಲೇಬೇಡ್ರಿ, ನಮ್ಮ ಸೋಪು ಆಲಮ್ ಸೇರ್ಕೊಂತು ಅಂದರೆ ಜಾದು. ಶೈನಿಂಗಂತೂ ಏನೂ ಪ್ರಾಬ್ಲಮ್ ಆಗಲ್ಲ ನಿಮಗೆ ನೋಡಿ. ಬಟ್ ಏನು ಅಂದರೆ ಡ್ರೈ ಸ್ಕಿನ್ ಅವರು ಇದನ್ನು ಜಾಸ್ತಿ ಯೂಸ್ ಮಾಡಬಾರ್ದು, ಅವ್ರಿಗೆ ಇನ್ನೂ ಡ್ರೈ ಆಗುತ್ತೆ ಸ್ಕಿನ್. ಅದೊಂದೇ ಡಿಸಡ್ವಾಂಟೇಜು ಆಲಮಲ್ಲಿ. ನೋಡಿ, ನಾವು ಪಾಸಿಟಿವ್ ಒಂದು ವಸ್ತು ಬಗ್ಗೆ ಎಷ್ಟು ಹೇಳ್ತೀವೋ ನೆಗೆಟಿವ್ ಇದ್ದೇ ಇರುತ್ತೆ ಅದ್ರ ಬದಲು. ಅದು ಹೇಳಲೇಬೇಕು ಪ್ರತಿಯೊಬ್ಬರು, ಯಾಕೆಂದರೆ ನಾವು ವೀಡಿಯೋ ಮಾಡ್ತಿದ್ದೀವಿ, ಸುಮಾರು ಜನ ನೋಡ್ತಾರೆ, ಟ್ರೈ ಮಾಡ್ತಿರ್ತಾರೆ ಅಲ್ವಾ. ಸೊ ಅದರಿಂದ ಡ್ರೈ ಸ್ಕಿನ್ ಇರೋರು ಒಂದು ಪ್ಯಾಚ್ ಟೆಸ್ಟ್ ಹೇಳ್ತೀರಿ. ಇನ್ನೊಂದು ಡ್ರೈ ಸ್ಕಿನ್ ಇರೋರು ಇದನ್ನು ಯೂಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಅಲೋವೆರಾ ಜೆಲ್ ಹಾಕಲೇಬೇಕಾಗತ್ತೆ. ಆಮೇಲೆ ಇದು ಪ್ರತಿದಿನ ಮಾಡೋ ರೆಮಿಡಿ ಅಲ್ಲವೇ ಅಲ್ಲ, ವಾರಕ್ಕೆ 2 ದಿನ ನಾನು ಹೇಳೋದು. ಸೋಮವಾರ ಮಾಡಿದ್ರೆ ಶನಿವಾರ ಮಾಡಿದ್ರೆ ನೆಕ್ಸ್ಟು ಇನ್ನು ಭಾನುವಾರ, ಆ ಥರ. ಆಮೇಲೆ ನಿಮಗಿದು ಏನಂತೀವಿ, ಜಾಸ್ತಿ ಪಿಗ್ಮೆಂಟೇಷನ್ ತುಂಬ ಬೇಗ ತೆಗೆಯುತ್ತೆ. ಅದು ಬೇಗ ಆದಲ್ಲಿ ನೀವು ವಾರಕ್ಕೆ 2 ದಿನ ಮಾಡ್ತಿದ್ದವ್ರು ವಾರಕ್ಕೆ 1 ದಿನ ಮಾಡ್ಕೊಳ್ಬೇಕು. ಸ್ಕಿನ್ ಅಂತೂ ಬೇರೆ ಲೆವೆಲ್ಗೆ ಹೋಗುತ್ತೆ ಆಯಿತಾ, ಅದನ್ನು ನಾನು ಅಶ್ಯೂರೆನ್ಸ್ ಕೊಡ್ತೀನಿ. ಬಟ್ ಡ್ರೈ ಆಗುತ್ತೆ, ಆ ಟೈಮಲ್ಲಿ ನೀವು ಅಲೋವೆರಾ ಜೆಲ್ ಹಾಕ್ಕೊಳ್ಬೇಕು. ಓಕೆ ನೋಡಿ, ಓಕೆ ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ಲಾ. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಯಾರ್ಯಾರು ಆರ್ಡರ್ ಮಾಡಿದಿರೋ ಸೋಪು ನಾಳೆ ಡೆಫಿನೆಟಾಗಿ ಡಿಸ್ಪ್ಯಾಚ್ ಆಗುತ್ತೆ. ನಿಮಗೆಲ್ಲ ಗೊತ್ತಿದೆ, ಸೌಂಡ್ ಬರ್ತಿದೆ, ನಮಗೆ ಊರಬ್ಬ ಇದೆ ನಮ್ಮ ಏರಿಯಾಲಿ, ಓಕೆನಾ. ಸೊ ಅದಕ್ಕೆ ಎಲ್ಲ ಬ್ಯುಸಿ ಸ್ವಲ್ಪ. ಓಕೆ, ಇವತ್ತಿನ ವೀಡಿಯೋ ಇಲ್ಲೇ ಮುಗಿಸ್ತೀನಿ. ಯಾರ್ಯಾರ್ದು ಸೋಪು ಆರ್ಡರ್ಸ್ ಎಲ್ಲ ಇದೆಯಲ್ಲ ನಾಳೆ ಡಿಸ್ಪ್ಯಾಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೇನೋ ಡೌಟ್ಸು ಕ್ಯೂರಿಯಸ್ ಲೆಟ್ ಮೀ ನೋ. ಹೊಸಬ್ ಯಾರಾದರೂ ಫಸ್ಟ್ ಟೈಮ್ ಹೇಮನಾಗರ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು 3 ಡಾಟ್ಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ. ದಯವಿಟ್ಟು ಹೈಪ್ ಮಾಡಿ. ನಿಮ್ಗೆ ₹1 ಖರ್ಚಾಗಲ್ಲ, ನನಗೂ ₹1 ಬರೋಲ್ಲ ಆಯಿತಾ. ನೆಕ್ಸ್ಟ್ ಇನ್ನೇನು ಹೇಳೋಣ, ವಾಟ್ಸಪ್ ಅಂತಿದ್ರೆ ದಯವಿಟ್ಟು ವಾಟ್ಸಪ್ ಮಾಡಿ, ಕಾಲ್ ಮಾಡೋಕ್ಕೆ ಹೋಗ್ಬೇಡಿ ಓಕೆನಾ. ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ಲಾ. ಹೋಗ್ಬರಲ್ಲ. ಥ್ಯಾಂಕ್ ಯು ಫಾರ್ ವಾಚಿಂಗ್.